ಬಿಟ್ಟು ನೋಡಿದಾಗ ಬಸ್ನಲ್ಲಿ ಬೆಂಕಿ ಹೊಗೆ ತುಂಬಿಕೊಂಡಿತ್ತು. ತಕ್ಷಣ ಕಿಟಕಿಯಿಂದ ಜಂಪ್ ಮಾಡಿ ಪಾರಾದೆ ಅಂತ ಕಿರಣ್ ಹೇಳ್ಕೊಂಡಿದ್ದಾರೆ. ಮಧ್ಯರಾತ್ರಿ ಒಳ್ಳೆ ನಿದ್ರೆಯಲ್ಲಿದ್ವಿ, ಬಸ್ ಪಲ್ಟಿ ಆಯ್ತು, ಎದ್ದು ನೋಡೋಷ್ಟರಲ್ಲಿ ಬಸ್ ಉರಿತಾ ಇತ್ತು ಅಂತ ಕಿರಣ್ ಆ ಕ್ಷಣದ ಕರಾಳ ಘಟನೆನ ಹಂಚಿಕೊಂಡಿದ್ದಾರೆ. ಕಿಟಕಿಯಿಂದ ನೆಗೆದು ಕಿರಣ್ ಕೈಗಳಿಗೆ ಗಂಭೀರ ಗಾಯ ಆಗಿದೆ. ಸ್ನೇಹಿತರ ಜೊತೆಗೆ ಗೋಕರ್ಣಕ್ಕೆ ಟ್ರಿಪ್ ಹೊರಟಿದ್ರು ಕಿರಣ್. ದೇವಿಕಾ, ಕೀರ್ತನ್ ಹಾಗೂ ಕಿರಣ್ 3 ಜನ ಸ್ನೇಹಿತರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಿರಣ್ ಮತ್ತು ಸ್ನೇಹಿತರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಕಿರಣ್, Here block, I don't know exactly, but what I found out was a truck from the opposite lane came towards our lane. So we crashed. The truck crashed. Then it happened. So the truck, our bus got crashed and it started burning. Everyone was in a deep sleep. You know Kannada? Not that. Okay. So exactly what happened that time? I'm not sure. How you escaped from it? So when the fire just came to me, so I climbed up and You jumped from window. yeah, You broke the window or it was already pushed. Okay. ರಜಾ ಹಾಕೊಂಡ್ರೆ ಸ್ಯಾಟರ್ಡೆ ಸಂಡೇ 4 ದಿನ ಕಂಟಿನ್ಯೂಸ್ ಆಗಿ ಸಿಗುತ್ತೆ. ಹೀಗಾಗಿ ನೆನೆ ನೈಟ್ ಅವ್ರು ಬಸ್ ಹತ್ತಿದ್ದಾರೆ. ಅಂದ್ಕೊಂಡಂತೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವರು ಗೋಕರ್ಣ ತಲುಪಬೇಕಾಗಿತ್ತು. ಆದ್ರೆ ವಿಧಿ ಆಟ ಬೇರೆನೇ. ಚನ್ನರಾಯಪಟ್ಟಣದ ನವ್ಯ ಹಾಗೂ ಮಾನಸ ಇನ್ನೂ ಕೂಡ ಮಿಸ್ಸಿಂಗ್ ಆಗಿದ್ದಾರೆ. ಮಕ್ಕಳ ಫೋಟೋವನ್ನ ಹಿಡ್ಕೊಂಡು ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಅವರಿಗೆ ಕ್ಲೂನೇ ಇಲ್ಲ ಎಲ್ಲಿದ್ದಾರೆ. ಹಿರಿಯೂರು ಆಸ್ಪತ್ರೆಗೆ ನವ್ಯ ಅವರ ತಂದೆ ಜೊತೆಗೆ ಮಾನಸ ಅವರ ತಾಯಿ ಆಗಮಿಸಿದ್ದಾರೆ. ಇವ್ರ ಜೊತೆ ಟ್ರಿಪ್ಗೆ ಹೋದಂತಹ ಮಿಲನ ಅವರೀಗ ಸದ್ಯಕ್ಕೆ ಸೇಫ್. ಅವರಿಂದ ಏನಾಯಿತು, ಹೆಂಗಾಯಿತು ಎಲ್ಲ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ನವ್ಯ ಅವರ ತಂದೆಯ ಜೊತೆಗೆ ನಮ್ಮ ಪ್ರತಿನಿಧಿ ಮಹಾದೇವ್ ಮಾತನಾಡಿದ್ದಾರೆ. ನೋಡೋಣ. ನಾಪತ್ತೆ ಆದ ತಂದೆ ನವ್ಯ ಅವ್ರ ತಂದೆ ಅವರು ಮಂಜಪ್ಪ ಸರ್ ಏನಾಯ್ತು ಸರ್? ಯಾವಾಗ ನಿಮ್ಮ ಏನಂತ ಹೇಳಿ ಯಾರು ಮಾನಸ ಮಿಲನ್ನ ಅವರು ಒಂದೇ ಕಂಪ್ನಿ ಮಾಡ್ತಿದ್ರು. ಯಾವ ಕಂಪ್ನಿ ಹೆಸರು ಗೊತ್ತಿರೋದ ನನಗೆ. MS ಕಂಪ್ನಿ. ನವ್ಯ, ಮಾನಸ, ಮಿಲನ್ 3 ಜನ ಒಂದೇ ಕಂಪ್ನಿಯಲ್ಲಿ ಇರೋದವರು. ಶ್ರೀನಂದೂರ್ಗೆ ಹೋಗಿ ದೇವಸ್ಥಾನ ಮುಗಿಸಿ ಪೂಜೆ ಮಾಡಿಸೋಗಿ ಮದುವೆ ಲಾಸ್ಟಿಂಗ್ ಹೋಗಲ್ಲ ಅಂದ್ಬಿಟ್ಟು ಬಂದಿದ್ರು ಸರ್. ರಾತ್ರಿ ಬಸ್ ಹತ್ಬೇಕಾದ್ರೆ ಫೋನ್ ಮಾಡಿದ್ರು, ತಿಂಡಿ ಊಟ ಮಾಡ್ಕೊಂಡು ಹತ್ತಿದೀವಿ ಅಂತೆಲ್ಲ ಹೇಳಿದ್ರು. ಅದೇ ಲಾಸ್ಟ್ ನಾವು ಬೆಳಗ್ಗೆ ಫೋನ್ ಮಾಡಿದ್ರೆ ಅಡಿಗೆ ಸ್ವಿಚ್ ಆಫ್ ಅಂತ ಬರೋದು ಫೋನ್ ಸ್ವಿಚ್ ಆಫ್. ನಿಮ್ ವಿಚಾರ ಯಾವಾಗ ಗೊತ್ತಾಯ್ತು ಸರ್? ಈ ಮಗಳು ಬೆಳಗ್ಗೆ 7 ಗಂಟೆಗೆ ಮಿಲನ್ನೇ ಫೋನ್ ಮಾಡಿದ್ರು. ಫ್ರೆಂಡ್ ಅವಳು ಚೆನ್ನಾಗಿದ್ದಾರೆ, ಸ್ವಲ್ಪ ಅವ್ಳು ಮಜವಾಗಿದ್ದಾರೆ. ಇವಾಗ ಅಂತ ಗೊತ್ತಾಯ್ತಾ ಇಲ್ಲ. ಹೌದಾ? ಮಗಳು ಮದುವೆ ಏನೋ ಫಿಕ್ಸ್ ಆಗಿದೆ. ಏಪ್ರಿಲ್ 28 ಇತ್ತು. ಇಲ್ಲಿ ಚನ್ನಪಟ್ಟಣದಲ್ಲಿ ಮದುವೆ. ಬೆಂಗಳೂರು ಹುಡುಗ ಜನರದೆಲ್ಲ ಟೋಟಲ್ ಎಲ್ಲ ಬುಕ್ ಆಗಿ ಎಲ್ಲ ಆಗಿದೆ, ಎಲ್ಲ ಅಂತ ಆಗಿದೆ ಸರ್. ಕಲಿಸ್ಕೊಂಡು ಮಗಳು ಮದುವೆ